ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ TET ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2023ರ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಸೊ ಅದನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಆವಾಗ ಹೇಗಿತ್ತು ಕ್ವೆಶನ್ ಪೇಪರ್ ಅಂತ ಸೊ ಒಂದು ಐಡಿಯಾ ಬರುತ್ತೆ ನಿಮಗೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ. ಒಂದು ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದು ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ. ಇದನ್ನು ಪ್ರತಿನಿಧಿಸುವ ತತ್ವ ಯಾವುದು ಅಂತ. ಸೊ ಫಸ್ಟ್ ಏನು ಮಾಡುತ್ತೆ, ಮಗು ತನ್ನ ಕೈಗಳು ಮತ್ತು ತೋಳುಗಳ ಮೇಲೆ ಕಂಟ್ರೋಲನ್ನು ಪಡ್ಕೊಳ್ಳುತ್ತೆ. ಆಮೇಲೆ ತನ್ನ ಬೆರಳುಗಳ ಫಿಂಗರ್ಸ್ ಮೇಲೆ ಕಂಟ್ರೋಲನ್ನು ಪಡಿತಾ ಹೋಗುತ್ತೆ. ಸೊ ಇದು ಯಾವ ಒಂದು ತತ್ವ ಅಂತ ಪ್ರಶ್ನೆ. ಸೊ ಇದಕ್ಕೆ ಶಿರಪಾದಾಭಿಮುಖ, ಕೇಂದ್ರ ಪರಿಧಿ ಅಭಿಮುಖ, ಶ್ರೇಣೀಕೃತ ಮತ್ತು ದೈಹಿಕ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು? ಎಸ್, ಆಯ್ಕೆ 2 ಕೇಂದ್ರ ಪರಿಧಿ ಅಭಿಮುಖ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ಸೊ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ. ಶೈಶವಾವಧಿಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವಂತಹ ಒಂದು ಕ್ರಿಯೆ ಯಾವುದು ಅಥವಾ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ, ಸೃಜನಶೀಲತೆ, ಸ್ಮೃತಿ, ಸಾಮಾಜೀಕರಣ, ಮನೋಭಾವ ಅಂತ 4 ಆಯ್ಕೆಗಳಿದೆ. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಆಯ್ಕೆ 3 ಸಾಮಾಜೀಕರಣ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಶೈಶವಾವಧಿಯಲ್ಲಿ ಪ್ರಾರಂಭಗೊಂಡು ಇಡೀ ಜೀವನ ಪರ್ಯಂತ ಮುಂದುವರಿಯುವಂತಹ ಒಂದು ಪ್ರಾಸೆಸ್ ಅಥವಾ ಪ್ರೊಸೀಜರ್ ಅಂತ ಹೇಳಿದರೆ ಅದು ಸಾಮಾಜೀಕರಣ. ಸೊ ಆಪ್ಷನ್ 3 ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 63ನೇ ಪ್ರಶ್ನೆ, ಅಂದರೆ 3ನೇ ಪ್ರಶ್ನೆ ಈ ಒಂದು ವಿಡಿಯೋದ. ಸೊ ಇಲ್ಲಿ ಕಾಲಮ್ 1 ಮತ್ತು ಕಾಲಮ್ 2 ಅಂತ ಹೇಳಿ ಮಾಸ್ಟರ್ ಫಾಲೋವಿಂಗ್ಸ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಸಂವೇದನಾಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ ಮತ್ತು ಔಪಚಾರಿಕ ಹಂತಗಳ ಕಾರ್ಯಗಳ ಹಂತ ಅಂತ ಕೊಟ್ಟು, ಸೊ ಪಕ್ಕದಲ್ಲಿ ಏನು ಕೊಟ್ಟಿದ್ದಾರೆ? ತಾರ್ಕಿಕ ಆಲೋಚನೆ, ಸಮಸ್ಯೆ ಪರಿಹಾರ, ವಸ್ತು ಶಾಶ್ವತತೆ, ಭಾಷಾ ಬೆಳವಣಿಗೆ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಸೊ ಇದನ್ನು ನಾವು ಒಂದೊಂದಾಗೆ ಮ್ಯಾಚ್ ಮಾಡ್ತಾ ಹೋಗೋಣ, ಆಯಿತಾ? ಸೊ ಇಲ್ಲಿ ಮೊದಲನೇದು ನೋಡಿ, ಇಲ್ಲಿ ಸಂವೇದನಾ ಗತಿ ಹಂತ ಅಂತ ಬಂದಾಗ ಇದಕ್ಕೆ ಯಾವುದು ಮ್ಯಾಚ್ ಮಾಡ್ಬೋದು ನಾವು? ವಸ್ತು ಶಾಶ್ವತತೆ ಅಂತ ಮ್ಯಾಚ್ ಮಾಡ್ಬೋದು. 1 ಅಂತ ಹಾಕೊತೀನಿ ಅಥವಾ ಇಲ್ಲೇ ಮ್ಯಾಚ್ ಮಾಡ್ತೀನಿ, ಓಕೆನಾ? ಸಂವೇದನಾ ಗತಿ ಹಂತ, ವಸ್ತು ಶಾಶ್ವತತೆ. ಇನ್ನು ಕಾರ್ಯಪೂರ್ವ ಹಂತ ಅಂತ ಇದೆ, 2ನೇದು. ಕಾರ್ಯಪೂರ್ವ ಹಂತ ಬಂದು ಇಲ್ಲಿ ಭಾಷಾ ಬೆಳವಣಿಗೆ, 2ನೇದಾಯಿತು. ಇನ್ನು ನೆಕ್ಸ್ಟ್ 3ನೇದು ಮೂರ್ತ ಕಾರ್ಯಗಳ ಹಂತ ಅಂತ ಇದೆ. ಸೊ 3ನೇದಕ್ಕೆ ತಾರ್ಕಿಕ ಆಲೋಚನೆ ಆಗುತ್ತೆ, 3ನೇದಕ್ಕೆ ತಾರ್ಕಿಕ ಆಲೋಚನೆ. ಇನ್ನು 4ನೇದು ಔಪಚಾರಿಕ ಕಾರ್ಯಗಳ ಹಂತ. ಸೊ ಉಳ್ಕೊಂಡಿರೋದು ಯಾವುದು? ಸಮಸ್ಯೆ ಪರಿಹಾರ. ಸೊ ಔಪಚಾರಿಕ ಕಾರ್ಯಗಳ ಹಂತ ಅಂತ ಬಂದಾಗ ಬಿ ಬರುತ್ತೆ. ಸೊ ಇದರಲ್ಲಿ ಯಾವ್ದು ಹಾಗಾದರೆ ಆನ್ಸರು? ಆಪ್ಷನ್ 4 ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ, ಆಯಿತಾ? ಸೊ ಈ ರೀತಿ ಮಾಸ್ಟರ್ ಫಾಲೋವಿಂಗ್ಸ್ ಕೂಡ ಕೊಡ್ತಾರೆ. ನೆಕ್ಸ್ಟು ಇಲ್ಲಿ ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ. ಮಕ್ಕಳು ತಮ್ಮ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿರಬಹುದು, ಇದನ್ನು ತಿಳಿಸುವ ಅನುವಂಶೀಯ ಸಿದ್ಧಾಂತ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ರೀತಿ ಕೊಟ್ಟಿದ್ದಾರೆ. ವ್ಯತ್ಯಾಸ ನಿಯಮ, ಸಾಮ್ಯತೆಯ ನಿಯಮ, ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮ, ಪ್ರತಿಗಮನ ನಿಯಮ ಅಂತ ಹೇಳಿ. ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನು? ಆಪ್ಷನ್ 4 ಪ್ರತಿಗಮನ ನಿಯಮ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ನೆಕ್ಸ್ಟ್ ಕ್ವೆಶನ್ ನೋಡಿಲಿ, 5ನೇ ಪ್ರಶ್ನೆ. ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವ ಚಟುವಟಿಕೆಗಳು ಯಾವುದು ಅಂತ ಕೇಳಿದ್ದಾರೆ. ಮಕ್ಕಳ ಒಂದು ಸಾಮಾಜಿಕ ವಿಕಾಸಕ್ಕೆ ಹೆಲ್ಪ್ ಮಾಡ್ತಕ್ಕಂತಹ ಒಂದು ಆಕ್ಟಿವಿಟೀಸ್ ಯಾವ್ಯಾವುದು ಅಂತ. ಸೊ ಆಯ್ಕೆಗಳು ನೋಡಿ ಇಲ್ಲಿ. ಬುದ್ಧಿಮಂತನ ಕತೆ ಹೇಳುವುದು ಆಯ್ಕೆ 1, ಆಯ್ಕೆ 2 ಗುಂಪು ಆಟಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು, ಆಯ್ಕೆ 3 ಮಾರ್ಗದರ್ಶನ ಮತ್ತು ವೈಯಕ್ತಿಕ ಗಮನ, ಆಯ್ಕೆ 4 ವೈಯಕ್ತಿಕ ಆಟಗಳು ಮತ್ತು ವೇಗವರ್ಧನ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಿರ್ಬೋದು? ಆಯ್ಕೆ 2 ಗುಂಪು ಆಟಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಇದೇನಿದ್ದಾವೆ ಮಕ್ಕಳ ಒಂದು ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡ್ತಕ್ಕಂತಹ ಆಕ್ಟಿವಿಟೀಸ್ ಆಗಿರುತ್ತೆ, ಆಯಿತಾ? ಸೊ ಆಪ್ಷನ್ 2 ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ. ಮಕ್ಕಳು ಮತ್ತು ಹದಿಹರೆಯದವರು ವಯಸ್ಕರ ಮಾತನ್ನು ಕೇಳ್ತಾರೆ. ಯಾಕೆಂದರೆ ವಯಸ್ಕರು ಅವರಿಗೆ ತಮ್ಮ ಮಾತನ್ನು ಕೇಳಲು ಹೇಳ್ತಾರೆ.
ಇದು ಕೋಲನ್ಬರ್ಗ್ ರವರ ನೈತಿಕ ವಿಕಾಸದಡಿಯಲ್ಲಿ ಉದಾಹರಣೆಯಾಗಿರುವುದು ಯಾವುದಕ್ಕೆ? ಸೊ ಯಾವುದಕ್ಕೆ ಉದಾಹರಣೆ ಇದು ಅಂತ. ಸೊ ಆಯ್ಕೆಗಳು ನೋಡಿ ಇಲ್ಲಿ: ಶಿಕ್ಷೆ ಮತ್ತು ವಿಧೇಯತೆಗೆ, ಸಂಬಂಧ ಮತ್ತು ಅನುಸರಣೆಗೆ, ಸಾಮಾಜಿಕ ಕಾನೂನು ಮತ್ತು ವ್ಯವಸ್ಥೆಗೆ, ವಿನಿಮಯ ಮತ್ತು ನಿರೀಕ್ಷೆಗೆ ಅಂತ ಇದೆ. ಸೊ 6ನೇ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನ ನೀವು ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತೆ ನಾನು ಈ ಪ್ರಶ್ನೆಗೆ ಆನ್ಸರ್ನ ಹೇಳ್ತೀನಿ. ಆಪ್ಷನ್ ನಂಬರ್ 2 ಸಂಬಂಧ ಮತ್ತು ಅನುಸರಣೆಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ, ಆಪ್ಷನ್ 2. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ: ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುವನ್ನು ಹುಡುಕ್ತಾ ಇದೆ. ಪಿಯಾಜೆಯವರ ಪ್ರಕಾರ ಮಗು ಈ ಕೆಳಗಿನ ಹಂತಕ್ಕೆ ಸೇರಿದೆ ಅಂತ. ಅಂದರೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಒಂದು ವಸ್ತುವನ್ನು ಹುಡುಕ್ತಾ ಇದೆ. ಪಿಯಾಜೆ ಪ್ರಕಾರ ಈ ರೀತಿಯಾದಂತಹ ಒಂದು ಪ್ರೊಸೀಜರ್ ಯಾವ ಹಂತಕ್ಕೆ ಸೇರಿರುತ್ತೆ ಅಂತ ಪ್ರಶ್ನೆ. ಸೊ ಇಲ್ಲಿ ಸಂವೇದನಾ ಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಆಪ್ಷನ್ 1 ಸಂವೇದನಾ ಗತಿ ಹಂತ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ: ಈ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು. ಸೊ ಒಂದನ್ನು ಹೊರತುಪಡಿಸಿ ಉಳಿದವೆಲ್ಲವೂ ಕೂಡ ಏನು ಉತ್ತಮ ಚರ್ಚೆಯ ಮಾನದಂಡಗಳು. ಸೊ ಆ ಒಂದು ಯಾವುದು ಅಂತ ಹೇಳಬೇಕು. ಸೊ ಯಾವುದು ಹಾಗಾದರೆ? ಆಪ್ಷನ್ಸ್ ನೋಡಿ ಇಲ್ಲಿ: ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡಬಹುದು. ಆಪ್ಷನ್ 2 ಚರ್ಚೆ ವಿಷಯಾಂತರವಾಗಬಾರದು. ಆಪ್ಷನ್ 3 ಆರೋಗ್ಯಕರ ಚರ್ಚೆಯಾಗಬೇಕು. ಆಪ್ಷನ್ 4 ಏಕಕಾಲದಲ್ಲಿ ಒಬ್ಬ ವಿದ್ಯಾರ್ಥಿ ಮಾತನಾಡಲು ಅವಕಾಶ ನೀಡಬೇಕು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನು? ಎಸ್, ಇದು ಬಹಳ ಈಸಿ ಪ್ರಶ್ನೆ. ಚರ್ಚೆಯ ಸಮಯದಲ್ಲಿ ಆಪ್ಷನ್ 1 ಚರ್ಚೆಯ ಸಮಯದಲ್ಲಿ ಏನು ಮಾಡಬೇಕು? ಶಿಕ್ಷಕರು ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡಬಹುದು. ಸೊ ಇದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ಓಕೆನಾ? ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ: ಪಾಠಕ್ಕೆ ಪೀಠಿಕೆಯನ್ನು ನೀಡುವ ಉದ್ದೇಶ. ನಾವು ಯಾವುದೇ ಒಂದು ಪಾಠವನ್ನು ಮಾಡಬೇಕು ಅಂದರೆ ಅದಕ್ಕೆ ಏನು ಮಾಡ್ತೀವಿ? ಫಸ್ಟು ಇಂಟ್ರೊಡಕ್ಷನ್ ಕೊಡ್ತೀವಿ. ಸೊ ನಾವು ಇಂಟ್ರೊಡಕ್ಷನ್ ಕೊಡುವಂತಹ ಒಂದು ಉದ್ದೇಶ ಏನು ಅನ್ನೋದೇ ಪ್ರಶ್ನೆ. ಸೊ ಆಯ್ಕೆಗಳು ನೋಡಿ: ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದು. ಆಯ್ಕೆ 2 ವಿದ್ಯಾರ್ಥಿಗಳ ಪೂರ್ವ ಜ್ಞಾನವನ್ನು ಬಳಸುವುದು. ಆಯ್ಕೆ 3 ಕಲಿಕೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು ಅಂತ ಇದೆ. ಸೊ ಇದನ್ನು ನಾವು ಏನು ಮಾಡಬೇಕು? ಸಂಕೇತಗಳ ಮುಖಾಂತರ ಹೇಳಬೇಕು. ಸಂಕೇತಗಳು ಏನೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ: 1ನೇ ಸಂಕೇತ ಎ ಮತ್ತು ಬಿ, 2ನೇದು ಬಿ ಮತ್ತು ಸಿ, 3ನೇದು ಎ ಮತ್ತು ಡಿ, 4ನೇದು ಬಿ ಮತ್ತು ಡಿ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಿರ್ಬೋದು ಹಾಗಾದರೆ? ಎಸ್, ಆಯ್ಕೆ 4 ಬಿ ಮತ್ತು ಡಿ. ಸೊ ಬಿ ಯಲ್ಲಿ ಏನಿದೆ? ವಿದ್ಯಾರ್ಥಿಗಳ ಪೂರ್ವ ಜ್ಞಾನವನ್ನು ಬಳಸೋದು, ಮತ್ತು ಡಿ ಕಲಿಕೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದು. ಸೊ ನಾವು ಯಾವುದೇ ಒಂದು ಪಾಠವನ್ನು ಮಾಡಬೇಕಾದ್ರೆ ಪೀಠಿಕೆಯನ್ನು ಹಾಕ್ತಕ್ಕಂತಹ ಉದ್ದೇಶ ಇದೆರಡು ಆಗಿರುತ್ತೆ. ಸೊ B1 ಮತ್ತು D1. ಓಕೆನಾ? ಸಾರಿ, ಇಲ್ಲಿ ನಾನು ಹೇಗೆ ಹಾಕಿದ್ದೀನಲ್ಲ, ಬಿ ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ನಾವು ಬಳಸೋದು ಮತ್ತು ಸಿದ್ಧಪಡಿಸೋದು ವಿದ್ಯಾರ್ಥಿಗಳನ್ನು ಕಲಿಕೆಗೋಸ್ಕರ ಅಂತ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ: ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಉತ್ತಮಪಡಿಸುವ ಮೌಲ್ಯಮಾಪನ ಯಾವುದು ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆ ಇನ್ನೊಂದ್ಸಲ: ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಉತ್ತಮಪಡಿಸುವಂತಹ ಒಂದು ಮೌಲ್ಯಮಾಪನ ಯಾವುದು ಅಂತ. ಆಪ್ಷನ್ಸ್ ನೋಡಿ ಇಲ್ಲಿ: ರೂಪಣಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ನೈದಾನಿಕ ಮತ್ತು ಸಾಧನ ಮೌಲ್ಯಮಾಪನ ಅಂತ ಇದೆ. ಈ ಪ್ರಶ್ನೆಗೆ ಆನ್ಸರ್ ಏನು? ಆಪ್ಷನ್ 1 ರೂಪಣಾತ್ಮಕ ಮೌಲ್ಯಮಾಪನ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಬೋಧನೆ ಮತ್ತು ಕಲಿಕೆಯ ಒಂದು ಪ್ರಕ್ರಿಯೆಯನ್ನು ನಾವು ಉತ್ತಮಪಡಿಸಬೇಕು ಅಂತ ಹೇಳಿದ್ರೆ ರೂಪಣಾತ್ಮಕ ಮೌಲ್ಯಮಾಪನವನ್ನು ನಾವು ಬಳಸ್ಕೋಬೇಕಾಗತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ: ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಇದರ ಉದ್ದೇಶವಲ್ಲ. ಸೊ ಯೂನಿಟ್ ಟೆಸ್ಟ್ಗಳನ್ನು ಮಾಡ್ತೀವಿ. ಯೂನಿಟ್ ಟೆಸ್ಟ್ಗಳನ್ನು ಮಾಡುವುದರ ಒಂದು ಉದ್ದೇಶ ಇದಲ್ಲ. ಆಯಿತಾ? 4 ಆಯ್ಕೆಗಳಲ್ಲಿ ಒಂದನ್ನು ಬಿಟ್ಟು 3 ಅದರ ಒಂದು ಉದ್ದೇಶ ಆಗಿರುತ್ತೆ, ಇನ್ನೊಂದು ಅದರ ಉದ್ದೇಶ ಆಗಿರಲ್ಲ. ಅದು ಯಾವುದು ಅಂತ. ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ: ಮೊದಲನೇ ಆಯ್ಕೆ ಕಲಿಕೆಯಲ್ಲಿನ ಪ್ರಗತಿಯನ್ನು ಮೌಲ್ಯಮಾಪನ ಮಾಡುವುದು. 2ನೇ ಆಯ್ಕೆ ಬೋಧನೆಯ ಮಟ್ಟವನ್ನು ಅರ್ಥ ಮಾಡಿಕೊಳ್ಳುವುದು. 3ನೇ ಆಯ್ಕೆ ಕಲಿಕೆಯಲ್ಲಿನ ಕ್ಲಿಷ್ಟತೆಗಳನ್ನು ಅರ್ಥ ಮಾಡಿಕೊಳ್ಳುವುದು. 4ನೇ ಆಯ್ಕೆ ವಿದ್ಯಾರ್ಥಿಗಳಿಗೆ ಮುಂದಿನ ತರಗತಿಗೆ ಬಡ್ತಿ ನೀಡೋದು ಅಂತ. ಸೊ ಯಾವುದಲ್ಲ ಹಾಗಾದರೆ? ಎಸ್, 4ನೇ ಆಪ್ಷನ್ ಅಲ್ಲ. ಸೊ ಯೂನಿಟ್ ಟೆಸ್ಟ್ ಮಾಡೋದ್ರ ಒಂದು ಉದ್ದೇಶ ಏನು? ಮುಂದಿನ ತರಗತಿಗಳಿಗೆ ಬಡ್ತಿಯನ್ನು ಮಾಡೋದಕ್ಕೋಸ್ಕರ ನಾವು ಮಾಡಲ್ಲ. ಇನ್ನು ಉಳಿದಂಥ 3 ಆಪ್ಷನ್ಸ್ ಏನಿದೆ ಅದು ಸರಿಯಾಗಿದೆ, 4ನೇ ಆಪ್ಷನ್ ಸರಿಯಾಗಿಲ್ಲ. ಸೊ ಹಾಗಾಗಿ ಅದು ಯೂನಿಟ್ ಟೆಸ್ಟ್ನ ಒಂದು ಆಬ್ಜೆಕ್ಟ್ ಅಲ್ಲ. ಆಪ್ಷನ್ 4 ಇಲ್ಲಿ ಸರಿಯಾದ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ಮುಂದಿನ ಪ್ರಶ್ನೆ: ಈ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಗಳಿದ್ದರೆ ಪರೀಕ್ಷೆಯು ಕ್ಲಿಷ್ಟವಾಗುತ್ತದೆ. ಯಾವ ಉದ್ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಕ್ವೆಶನ್ಸ್ ಇತ್ತು ಅಂತಂದರೆ
ಎಕ್ಸಾಮ್ ಕಷ್ಟ ಆಗುತ್ತೆ ಅಂತ. ಸೊ ಆಪ್ಷನ್ಸ್ ನೋಡಿ, ಜ್ಞಾನ, ತಿಳುವಳಿಕೆ, ಅನ್ವಯ ಮತ್ತು ಕೌಶಲ ಅಂತ ಇದೆ. ಸೊ ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ? ಎಸ್, ಅಪ್ಲೈ ಅಂದರೆ ಅನ್ವಯಕ್ಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಕ್ವೆಶನ್ಸ್ ಇದ್ರೆ ಏನಾಗುತ್ತೆ, ಪರೀಕ್ಷೆ ಕ್ಲಿಷ್ಟ ಆಗುತ್ತೆ. ಸೊ ಹಾಗಾಗಿ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ತಿಳುವಳಿಕೆ ಮತ್ತು ಕೌಶಲ್ಯಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಕ್ವೆಶನ್ಸ್ ಇರಬೇಕು. ಸೊ ಜಾಸ್ತಿ ಇದ್ರ ಬಗ್ಗೆ ಇತ್ತು ಅಂತಂದರೆ ಏನು ಎಕ್ಸಾಮ್ ಬಹಳ ಡಿಫಿಕಲ್ಟ್ ಅಂತ ಅನಿಸುತ್ತೆ ಅಂತ. ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ, ವಿದ್ಯಾರ್ಥಿಗಳು ಜ್ಞಾನವನ್ನು ಅನ್ವಯ ಮಾಡಿಕೊಳ್ಳುವಂತೆ ಮಾಡುವ ಬೋಧನೆಯ ಹಂತ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಸ್ಟೂಡೆಂಟ್ಸು ಜ್ಞಾನವನ್ನು ಅನ್ವಯ ಮಾಡಿಕೊಳ್ಳೋ ಹಾಗೆ ಮಾಡುವ ಬೋಧನೆಯ ಹಂತ ಯಾವುದು ಅಂತ. ತೊಡಗಿಸಿಕೊಳ್ಳುವಿಕೆ, ಆವಿಷ್ಕರಿಸು, ವಿವರಿಸು, ವಿಸ್ತಾರಗೊಳಿಸು ಅಂತ ಇದೆ. ಸೊ ಈ ಪ್ರಶ್ನೆಗೆ ಆನ್ಸರ್ ಏನಿರ್ಬೋದು ಹಾಗಾದರೆ? ಆಪ್ಷನ್ 4, ವಿಸ್ತಾರಗೊಳಿಸು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಎಂಬುದು ಇದನ್ನು ಒಳಗೊಂಡಿರುವುದಿಲ್ಲ. ಸೊ ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಅನ್ನೋದು ಯಾವುದನ್ನು ಒಳಗೊಂಡಿರೋದಿಲ್ಲ? ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಬೇರೆ ಬೇರೆ ರೀತಿಯ ಪ್ರಶ್ನೆಗಳು, ವಿವಿಧ ರೀತಿಯ ಬೋಧನಾ ವಿಧಾನಗಳು, ವಿವಿಧ ರೀತಿಯ ಉದ್ದೇಶಗಳು, ವಿವಿಧ ರೀತಿಯ ಪರೀಕ್ಷೆಗಳು ಅಂತ ಇದೆ. ಆನ್ಸರ್ ಏನು ಹಾಗಾದರೆ? ಬೇರೆ ಬೇರೆ ರೀತಿಯ ಬೋಧನಾ ವಿಧಾನಗಳನ್ನು ಸಮಗ್ರ ಮೌಲ್ಯಮಾಪನ ಒಳಗೊಂಡಿರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಒಬ್ಬ ಶಿಕ್ಷಕರು ತರಗತಿಯಲ್ಲಿ ವಿವಿಧ ಬೋಧನಾ ವಿಧಾನಗಳನ್ನು ಬಳಸ್ತಾ ಇದ್ದಾರೆ. ಇವರು ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಯನ್ನು ಪರಿಹರಿಸಿಕೊಳ್ತಾ ಇದ್ದಾರೆ? ಅಶಿಸ್ತು, ಸಂವೇಗಗಳು, ವೈಯಕ್ತಿಕ ಭಿನ್ನತೆಗಳು ಮತ್ತು ಮರೆವು ಅಂತ ಇದೆ. ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ? ಆಪ್ಷನ್ 3, ವೈಯಕ್ತಿಕ ಭಿನ್ನತೆಗಳು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಪರೀಕ್ಷೆ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಹಿಮ್ಮಾಹಿತಿ ಪಡೆಯಬೇಕು ಎಂಬುದನ್ನು ಪ್ರತಿಪಾದಿಸಿರುವ ಕಲಿಕೆಯ ನಿಯಮ ಯಾವುದು? ಯಾವ ನಿಯಮ ಹೇಳುತ್ತೆ ಪರೀಕ್ಷೆ ಆಗಿದ ತಕ್ಷಣ ಸ್ಟೂಡೆಂಟ್ಸ್ ಹಿಮ್ಮಾಹಿತಿ ಪಡಿಬೇಕು ಅಂತ ಯಾವ ವಿಧಾನ ಹೇಳುತ್ತೆ ಅಂತ? ಸೊ ಆಯ್ಕೆಗಳು ನೋಡಿ, ಸಿದ್ಧತಾ ನಿಯಮ, ಪರಿಣಾಮ ನಿಯಮ, ಉಪಯೋಗಿಸುವ ನಿಯಮ, ಉಪಯೋಗಿಸದ ನಿಯಮ ಅಂತ ಇದೆ. ಆನ್ಸರ್ ಇದಕ್ಕೆ ಈ ಒಂದು ಪ್ರಶ್ನೆಗೆ ಆಯ್ಕೆ 2, ಪರಿಣಾಮ ನಿಯಮ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ, ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆಗಳನ್ನು ಉಂಟು ಮಾಡುವುದು ಈ ಕಲಿಕೆ. ಯಾವ ಕಲಿಕೆ ಸ್ಟೂಡೆಂಟ್ಸ್ನ ಒಂದು ಬಿಹೇವಿಯರಲ್ಲಿ ಶಾಶ್ವತವಾದಂತಹ ಒಂದು ಬದಲಾವಣೆಯನ್ನು ಉಂಟು ಮಾಡುತ್ತೆ ಅನ್ನೋದು. ಸೊ ಮೊದಲನೇದು ಒಳನೋಟ, 2ನೇದು ಕ್ರಿಯಾಜನ್ಯ ಅನುಬಂಧ, 3ನೇದು ಸೋಪಾದಿತ ಅನುಬಂಧ, 4ನೇದು ಪ್ರಯತ್ನ ಮತ್ತು ದೋಷ ಅಂತ ಇದೆ. ಸೊ ಸರಿಯಾದಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ? ಆಯ್ಕೆ 4, ಪ್ರಯತ್ನ ಮತ್ತು ದೋಷ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬಗ್ಗೆ ನೀವು ತಿಳ್ಕೊಂಡ್ರಿ. ಸೊ ನಿಮಗೊಂದು ಐಡಿಯಾ ಬಂದಿದೆ ಯಾವ ರೀತಿ ಕ್ವಶನ್ಸ್ ರೇಸ್ ಮಾಡ್ತಾರೆ, ನಾವಿನ್ನ ಹೇಗೆ ಓದ್ಕೊಳ್ಬೇಕು ಅಂತ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.